ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಧನಲಕ್ಷ್ಮಿ ಇಂಟರ್ನ್ಯಾಷನಲ್ ಔಟ್ಲೆಟ್ ಕಂಪನಿ. ನೋಡಿ, 4 ದಿವಸ ಆಯ್ತು ಯಾವ್ದು ವಿಡಿಯೋ ಬರ್ತಾ ಇಲ್ಲ. ಯಾಕೆ? ನಾವು ಬಿಜಿ ಇದೀವಿ. ಹೊಸ ಡಿಸೈನ್ ರೆಡಿ ಮಾಡ್ತಾ ಇದೀವಿ. ಹೊಸ ಡಿಸೈನ್ ಅಂದ್ರೆ ಹೆವಿ ರೇಂಜ್ ಸಿಲ್ಕ್ ಸೀರೆದಲ್ಲಿ ಬನಾರಸ್ ಸಿಲ್ಕ್ ಇರ್ಲಿ, ಡೋಲಾ ಸಿಲ್ಕ್ ಇರ್ಲಿ, ಮೆಸೂರ್ ಸಿಲ್ಕ್ ಇರ್ಲಿ, ಇಲ್ಲಿ ಡೋಲಾ ಸಿಲ್ಕ್ ರೆಡಿ ಆಗ್ತಾ ಇದೆ. 4 ದಿವಸ ಆಯ್ತು ನಮ್ಗೆ, ಅದಕ್ಕೆ ಯಾವ್ದು ವಿಡಿಯೋ ಅಪ್ಲೋಡ್ ಆಗಿಲ್ಲ. ನೋಡಿ, ಇವಾಗ ವಿಡಿಯೋ ಅಪ್ಲೋಡ್ ಆಗೋ ತಕ್ಷಣ ನಿಮ್ಗೆ ಹೊಸ ಐಟಮ್ ತಗೊಂಡ್ ಬರ್ತಾ ಇದೀನಿ. ನೋಡಿ, ಡೋಲಾ ಸಿಲ್ಕ್ ಮೇಲೆ ನೋಡಿ ಶೈನಿಂಗ್ ಸಿಲ್ಕ್ ಇರತ್ತೆ. ನೋಡಿ, ಬರೀ ಇದು ಸಿಲ್ಕ್ ಸೀರೆ ಬೇಕಂದ್ರೆ ಬರೀ 1650 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಇದು ಹೆವಿ ರೇಂಜ್ ಇರುತ್ತೆ, ಡೋಲಾ ಸಿಲ್ಕ್ ಮೇಲೆ ಇರುತ್ತೆ. ನೋಡಿ, ನೋಡ್ಕೊಳ್ಳಿ, ಡಿಸೈನ್ ನೋಡ್ಬಿಟ್ಟು, ಕ್ವಾಲಿಟಿ ನೋಡ್ಬಿಟ್ಟು ಆಮೇಲೆ ಪರ್ಚೇಸ್ ಮಾಡ್ಬೋದು ನೀವು ಆರಾಮಾಗಿ. ಗ್ರಾಂಡ್ ಸೀರೆ ಸಿಗತ್ತೆ ಇಲ್ಲಿ, ಹೆವಿ ರೇಂಜ್ ಸಿಗತ್ತೆ, ಕ್ವಾಲಿಟಿ ಸಿಗತ್ತೆ. ಪೇಕಿಂಗ್ ನೋಡ್ತೀರಾ ಅಂದ್ರೆ ನೀವೇ ಹೇಳ್ತೀರಾ ಸರ್ ಇದು ಆರಾಮಾಗಿ 3000 ಸೀರೆ ಇರ್ಬೇಕು. ನೋಡಿ, ಈ ತರ ಪೇಕಿಂಗ್ ಇರುತ್ತೆ. ಪೇಕಿಂಗ್ ನೋಡ್ಕೊಂಡು ನೀವು ಆರಾಮಾಗಿ ಡಬಲ್ಗೆ ಸೇಲ್ ಮಾಡ್ಬೋದು. 1650 ರೂಪಾಯಿಂದ ಇಲ್ಲಿಂದ ತಗೊಂಡು ಹೋಗ್ಬಿಟ್ಟು 3200 ರೂಪಾಯಿಗೆ ನೀವು ಸೇಲ್ ಮಾಡ್ಬೋದು. ರೇಂಜ್ ಬೇಕಾ ಅಂದ್ರೆ ಧನಲಕ್ಷ್ಮಿ ಔಟ್ಲೆಟ್ ಸಿಲ್ಕ್ ಸಾರಿ ಬೇಕಾ, ವರ್ಕ್ ಬೇಕಾ, ಸಿಲ್ಕ್ ಬೇಕಾ, ಪ್ರಿಂಟ್ ಬೇಕಾ, ಯಾವ ತರ ಬೇಕಾ ರೇಂಜು ಅಂದ್ರೆ ಧನಲಕ್ಷ್ಮಿ ಇಂಟರ್ನ್ಯಾಷನಲ್ ಕಂಪನಿ ಸೂರತ್ ಅಲ್ಲಿ ಅಂಗಡಿ ಇರೋದು. ಇದು ದೊಡ್ಡ ಕಂಪನಿ ಇರುತ್ತೆ ನೋಡಿ, ಔಟ್ಲೆಟ್ ಕಂಪನಿ. ಕಲರ್ ಮ್ಯಾಚಿಂಗ್ ಇರ್ಲಿ, ಗ್ರಾಂಡ್ ಆಗಿ ಸೀರೆ ಇರ್ಲಿ, ಯಾವ್ದು ಮದುವೆ ಸೀರೆ ಹುಡುಗಿ ಯಾರಿರ್ಲಿ ಅಂದ್ರೆ ಪರ್ಚೇಸ್ ಮಾಡ್ಬೇಕಂದ್ರೆ ಹೋಲ್ಸೇಲ್ ಆಗಿ ಮಾಡ್ಬೇಕು. ಯಾಕೆ? ರಿಟೇಲ್ದು ನಮ್ದು ಯಾವ್ದು ಕಳ್ಸ ಇರಲ್ಲ. ಇಲ್ಲಿ ರೇಂಜು ಕ್ವಾಲಿಟಿ ಬೇಕಾ ಅಂದ್ರೆ ಕ್ವಾಲಿಟಿ ಸಿಗ್ಬೋದು ನಿಮ್ಗೆ. ನೋಡಿ, ಮಿನಿಮಮ್ ಅಂದ್ರೆ ಆರ್ಡರ್ 10,000 ರೂಪಾಯಿದು ಇರುತ್ತೆ. 30% ಮಿಂಚ ಆಗ್ಬಿಟ್ರೆ ನಿಮ್ ಪಾರ್ಸಲ್ ನಿಮ್ ಮನೆಗೆ ಬಂದ್ಬಿಡತ್ತೆ. ಮಿಕ್ಕಿದ್ದು ಅಮೌಂಟ್ ನೀವು ಆರಾಮಾಗಿ ಮನೆಗೆ ಬಂದ್ಬಿಟ್ಟು ಪಾರ್ಸಲ್ ಬರುತ್ತೆ, ಅವಾಗ ಕೊಡ್ಬೋದು. ನೋಡಿ, ಈ ತರ ಜರ್ಕನ್ ಮೇಲೆ ನೋಡಿ, ಜರ್ಕನ್ ಸೀರೆ ಇದು 2,000, 1,500 ಆ ತರ ರೇಂಜ್ ಇರುತ್ತೆ. ಸಿಲ್ಕ್ ಸೀರೆ ಅಂದ್ರೆ ನಮ್ಮ ಹತ್ರ 250 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನಾನು ಹೊಸ ಐಟಮ್ ತೋರಿಸ್ತಾ ಇದ್ದೀನಿ ಇವಾಗ. ಹೊಸ ಐಟಮ್ ಸಿಲ್ಕ್ ಸೀರೆ, ಡೋಲಾ ಸಿಲ್ಕ್ ಮೇಲೆ ಇರುತ್ತೆ. ಪ್ರಿಂಟು ಬಟ್ಟೆ ಎಷ್ಟು ಶೈನಿಂಗ್ ಇರುತ್ತೆ, ಕ್ವಾಲಿಟಿ ಮೇಲೆ ಡಿಫ್ರೆಂಟ್ ಆಗುತ್ತೆ. ಯಾಕೆ? ಸಿಲ್ಕ್ ಸೀರೆ ಅಂದ್ರೆ 250 ರೂಪಾಯಿಗೆ ಸಿಕ್ಕತ್ತೆ, 10,000ಗೆ ಸಿಕ್ಕತ್ತೆ, 6,000ಗೆ ಸಿಕ್ಕತ್ತೆ. ಅಂದ್ರೆ ಕ್ವಾಲಿಟಿ ಮೇಲೆ ಡಿಫ್ರೆಂಟ್. ಇದು ನೋಡಿ, ಬರೀ 1950 ರೂಪಾಯಿ. ನೋಡ್ಕೊಳ್ಳಿ, ಡಿಸೈನ್ ನೋಡ್ಕೊಳ್ಳಿ ನೀವು. ಡಿಸೈನು ಇತರದಲ್ಲಿ ನಿಮ್ಗೆ ಕಲರ್ ಸಿಗ್ತದೆ, 6 ಕಲರು 6 ಡಿಸೈನ್ ಸಿಗ್ಬೋದು. ಯಾಕೆ? ರೇಂಜ್ ಅಲ್ಲಿ ಧನಲಕ್ಷ್ಮಿದಲ್ಲಿ ತುಂಬಾ ಹೊಸ ಹೊಸ ಕಲೆಕ್ಷನ್ ಬಂದಿದೆ ಇವಾಗ. ನೀವು ಡೈಲಿ ಪರ್ಚೇಸ್ ಅಪ್ಡೇಟ್ ಬೇಕಾ ಅಂದ್ರೆ ನೀವು ವಾಟ್ಸಪ್ಗೆ ಹೋಗಿ, ಸ್ಕ್ರೀನ್ ಮೇಲೆ ನಂಬರ್ ಇದೆಯಲ್ಲ, ನಂಬರ್ಗೆ ಹೋಗ್ಬಿಟ್ಟು ವಾಟ್ಸಪ್ಗೆ ಆಯ್ ಅಂತ ಮೆಸೇಜ್ ಕಳಿಸ್ರೆ ನಿಮ್ಗೆ ಎಲ್ಲ ಅಪ್ಡೇಟ್ ಬರುತ್ತೆ. ನೀವು ಒಂದ್ಸತಿ ಬಂದ್ಬಿಟ್ಟು ಇಲ್ಲಿ ಪರ್ಚೇಸ್ ಮಾಡ್ಬೋದು. ಇಲ್ಲ ಅಂದ್ರೆ ಆನ್ಲೈನ್ ಪರ್ಚೇಸ್ ಮಾಡಾಗಿದ್ರ ಅಂದ್ರೆ ಬರೀ 30%, ಬರೀ 3,000 ಆಗ್ಬಿಡ್ತೀರಾ ಅಂದ್ರೆ ನಿಮ್ ಮನೆಗೆ ಪಾರ್ಸೆಲ್ ಬರುತ್ತೆ. ಮಿಕ್ಕಿದು 7,000 ಚಿಲ್ಲರೆ ಇರುತ್ತೆ, ಅದು ನೀವು ಆರಾಮಾಗಿ ಪೇ ಮಾಡ್ಬಿಟ್ಟು ನಿಮ್ ಪಾರ್ಸೆಲ್ ಎತ್ಕೊಂಡು ಹೋಗ್ಬೋದು. ನೋಡಿ, ನೋಡಿ ಡಿಸೈನ್ ನೋಡಿ, ಕ್ವಾಲಿಟಿ ನೋಡಿ. ಕ್ವಾಲಿಟಿ ಮೇಲೆ ಇದು ಪೂರ್ತಿ ಜರ್ಕನ್ ಇರುತ್ತೆ, ಸೀರೆ ಪ್ಲೇನ್ ಇರುತ್ತೆ, ಬ್ಲೌಸ್ ಗ್ರ್ಯಾಂಡ್ ಆಗಿರುತ್ತೆ. ಇದು ಪಲ್ಲು ನೋಡ್ಕೊಳ್ಳಿ, ಪಲ್ಲು ತುಂಬಾ ಬ್ಯೂಟಿಫುಲ್ ಪಲ್ಲು ಇದೆ. ನೋಡಿ, ಗ್ರ್ಯಾಂಡ್ ಆಗಿ ಪಲ್ಲು ಇರೋದು. ನೋಡಿ, ಡಿಸೈನ್ ಮ್ಯಾಚಿಂಗ್ ನೋಡ್ಕೊಳ್ಳಿ. ಇದು ಎಲ್ಲ 4,000, 5,000, 3,000 ಆ ತರ ಸೇಲ್ ಆಗೋರು ಐಟಮು. ಶೋರೂಮ್ ಇದೆ ಅಂದ್ರೆ 10,000ವರ್ಗೂ ಸೇಲ್ ಆಗತ್ತೆ. ಯಾಕೆ? ಮನೆಯಿಂದ ಬಿಸ್ನೆಸ್ ಮಾಡ್ತೀರಾ ಅಂದ್ರೆ ನೀವು ಕಮ್ಮಿ ಮಾರ್ಜಿನ್ಗೆ ಸೇಲ್ ಮಾಡ್ಬೇಕು. ಯಾಕೆ? ಕಸ್ಟಮರ್ ನಿಮ್ಗೆ ಸೇಟ್ ಆಗ್ಬಿಟ್ರೆ ಎಲ್ಲ ನೀವು ಡೈಲಿ 3,000, 2,000ಗೆ ಸೇಲ್ ಮಾಡ್ಬೋದು. ಕ್ವಾಲಿಟಿ, ಡಿಸೈನು, ಪೇಕಿಂಗು ಯಾವ ತರ ಇಲ್ಲಿ ಇರತ್ತ ಅಂದ್ರೆ ನೀವು ವಾಟ್ಸಪ್ ಹೋಗ್ಬಿಟ್ಟು ಒಂದ್ಸತಿ ಹಾಯ್ ಅಂತ ಮೆಸೇಜ್ ಕಳಿಸ್ರೆ ನಿಮ್ಗೆ ಡೈಲಿ ನಾನು ಅಪ್ಡೇಟ್ ಕಳಿಸ್ತೀನಿ ಯಾವ ತರ ರೇಂಜು. ಪೇಕಿಂಗ್ ನೋಡ್ಕೊಳ್ಳಿ, ಗ್ರಾಂಡ್ ಸೀರೆ ಇರೋದ್ರೆ ಪೇಕಿಂಗ್ ನೋಡ್ಕೊಳ್ಳಿ, ತುಂಬಾ ಬ್ಯೂಟಿಫುಲ್ ಪೀಸ್ ಇರುತ್ತೆ. ನಾನ್ ಪೇಕಿಂಗು, ಡಿಸೈನು, ವರ್ಕು ಯಾವ ತರ ಇದ್ರೆ ಹೊಸ ಐಟಮ್ ನ ಟ್ರೇಡಿಂಗ್ ದಲ್ಲಿ ಇರುತ್ತೆ. ಇಲ್ಲಿ ಸೂರತ್ ಧನಲಕ್ಷ್ಮಿ ಔಟ್ಲೆಟ್ ಕಂಪ್ನಿಗೆ ನಿಮ್ಗೆ ಡೈಲಿ ಅಪ್ಡೇಟ್ ಬೇಕಂದ್ರೆ ಹೊಸ ಅಪ್ಡೇಟ್ ಬರುತ್ತೆ. ಇಲ್ಲಿ ಹಳೆ ಐಟಮ್ ಯಾವ್ದು ಸಿಕ್ಕಲ್ಲ. ನೋಡಿ, ರೆಡಿಮೇಡ್ ಬ್ಲೌಸ್ ಅಲ್ಲಿ ಸಿಲ್ಕ್ ಸೀರೆ ಬೇಕಂದ್ರೆ ನೋಡ್ಕೊಳ್ಳಿ, ಡಿಸೈನ್ ನೋಡಿ, ಇದನ್ನ ಬ್ಲೌಸ್ ನೋಡ್ಕೊಳ್ಳಿ. ಇತರದಲ್ಲಿ ನಿಮ್ಗೆ 2 ಬ್ಲೌಸ್ ಸಿಕ್ಕತ್ತೆ, ಒಂದ್ ರೆಡಿಮೇಡ್, ಒಂದು ಅನ್ಸ್ಟಿಚ್. ನೀವು ಒಂದ್ ಬ್ಲೌಸ್ ಹೋಲ್ಸ್ಬೋದು, ಒಂದ್ ಹೋಲ್ಸಿದೋ ಬಂದಿರ್ತಾರೆ. ನೋಡಿ, ಕ್ವಾಲಿಟಿ ನೋಡಿ, ಬ್ಯೂಟಿಫುಲ್ ಪೀಸ್ ಇದೆ. ಆರಾಮಾಗಿ ಇದು 7,250 ರೂಪಾಯಿದು ಇದೆ. ನೀವು ಆರಾಮಾಗಿ ಇಲ್ಲ ಅಂದ್ರೂ 4,000 ಸೇಲ್ ಮಾಡ್ತೀರಾ, ಆತರ ರೇಂಜ್ ಇರುತ್ತೆ. ಒಂದ್ಸತಿ ನೀವು ಇಲ್ಲಿ ಧನಲಕ್ಷ್ಮಿಯಿಂದ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಒಂದ್ಸತಿ ಪರ್ಚೇಸ್ ಮಾಡ್ಕೊಳ್ಳಿ. 10,000 ರೂಪಾಯಿ ಅಂದ್ರೆ ಜಾಸ್ತಿ ಅಮೌಂಟ್ ಇಲ್ಲ. ಬರೀ 10,000 ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ನೀವು ಆರಾಮಾಗಿ 20,000 ಕಮಾಯಿಸ್ತೀರಾ. ಸುಮ್ನೆ ಮನೆಗೆ ಕುಂತಿದ್ದೀರಾ ಅಂದ್ರೆ ಮನೆಯಿಂದ ನೀವು ಕಳ್ಸ ಸ್ಟಾರ್ಟ್ ಮಾಡಿ, 10,000ಇಂದ ಕಳ್ಸ ಸ್ಟಾರ್ಟ್ ಮಾಡ್ತೀರಾ. ಆಲ್ರೆಡಿ ನಮ್ಮ ಅಕ್ಕ ಆಂಟಿ ಎಲ್ಲ ಮನೆಯಿಂದ ಕಳ್ಸ ಮಾಡ್ತಾವ್ರೆ. ಒಂದ್ 3 ವರ್ಷ 4 ವರ್ಷ ಆಯ್ತು. ನಾನು ಅವ್ರಿಗೆ 10,000, 20,000 ಮೆಟೀರಿಯಲ್ ಕಳಿಸ್ತಾ ಇದ್ದೀನಿ 5 ವರ್ಷದಿಂದ. ಇವಾಗ ಅವರು 1,00,000 ರೂಪಾಯಿದು, 50 ಲಕ್ಷ, 5,000 ಆ ತರ ತಗೊಂತಾ ಇದ್ರೆ ಡೈಲಿ ಅವ್ರದ್ದು ಆರ್ಡರ್ ಬರ್ತಾ ಇದೆ. ತಿಂಗಳಲ್ಲಿ ಅಂದ್ರೆ 2 ಲಕ್ಷದ ಆರ್ಡರ್ ಕೊಡ್ತಾವ್ರ ಅವ್ರು. ಯಾಕೆ? ಅವ್ರು ಕಮ್ಮಿ ಅಮೌಂಟ್ ಇಂದ ಸ್ಟಾರ್ಟ್ ಮಾಡಿದ್ದು, ಇವಾಗ ದೊಡ್ಡ ಅಮೌಂಟ್ ಪರ್ಚೇಸ್ ಮಾಡ್ತಾವ್ರಿ. ಯಾಕೆ? ಸ್ವಲ್ಪ ಮಾರ್ಜಿನ್ ಕಮ್ಮಿ ಇಡ್ಬೇಕು ಅಂದ್ರೆ ಸೇಲ್ ಜಾಸ್ತಿ ಆಗ್ಬೇಕು. ಮಾರ್ಜಿನ್ ನಿಮ್ಗೆ ಒಂದ್ ಸೀರೆ ಮೇಲೆ 100 ರೂಪಾಯಿ ಸಿಕ್ಕರೆ ನೀವು ಸೇಲ್ ಮಾಡಿಬಿಡ್ಬೇಕು. ಯಾಕೆ? ಕಸ್ಟಮರ್ ಒಂದ್ಸತಿ ನಿಮ್ಗೆ ಮನೆಗೆ ಬಂದ್ಬಿಟ್ರೆ ಡೈಲಿ ನಿಮ್ ಮನೆಗೆ ಬರ್ತಾರೆ. ಯಾಕೆ?
ರೇಟು ಕ್ವಾಲಿಟಿ ಡಿಸೈನ್ ನೀವು ಚೆನ್ನಾಗಿ ಕೊಡ್ತೀರಾ ಅಂದ್ರೆ ಎಲ್ಲೂ ಹೋಗಲ್ಲ ಕಸ್ಟಮರ್. ಅದೀಗ ಒಂದ್ಸತಿ ಸೂರತ್ಗೆ ಬಂದ್ಬಿಟ್ಟು ನೀವು ಪರ್ಚೇಸ್ ಮಾಡ್ಬೋದು, ಇಲ್ಲಾಂದ್ರೆ ಆನ್ಲೈನ್ ಪರ್ಚೇಸ್ ಮಾಡ್ತೀರಾ ಅಂದ್ರೆ ವಾಟ್ಸಪ್ಗೆ ಸ್ಕ್ರೀನ್ ಮೇಲೆ ನಂಬರ್ ಇದೆಯಲ್ಲ ಆ ನಂಬರ್ಗೆ ಹೋಗ್ಬಿಟ್ಟು ಒಂದ್ಸತಿ ಹಾಯ್ ಅಂತ ಮೆಸೇಜ್ ಕಳಿಸಿ, ನಾನು ಇದು ಎಲ್ಲ ಸೀರೆದು ಅಪ್ಡೇಟ್ ಕಳಿಸ್ತೀನಿ ನಿಮ್ಗೆ. ನೀವು ರೇಟ್ ನೋಡ್ಕೊಳ್ಳಿ, ಡಿಸೈನ್ ನೋಡ್ಕೊಳ್ಳಿ, ಆಮೇಲೆ ಯಾವ್ದು ನಿಮ್ಗೆ ಇಷ್ಟ ಆಗತ್ತೆ ಸೀರೆ ಅದು ನಮ್ಗೆ ವಾಪಸ್ ಕಳಿಸ್ಬಿಟ್ಟು ನೀವು ಆರ್ಡರ್ ಕೊಡ್ಬೋದು. ಬರೀ 3,000 ನಮ್ಮ ಅಂಗಡಿ ಅಕೌಂಟ್ಗೆ ಹಾಕ್ಬಿಟ್ಟು 10,000 ರೂಪಾಯಿದು ನೀವು ಆರ್ಡರ್ ತಗೊಂಡ್ ಕೊಡ್ಬೋದು. 10,000 ರೂಪಾಯಿದಲ್ಲಿ 3,000 ಮುಂಚೆ ಆಗ್ಬೇಕು, ಮಿಕ್ಕಿದ್ದು ಪಾರ್ಸಲ್ ಬಂದ್ಮೇಲೆ. ಅದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆ ನಂಬರ್ಗೆ ಹೋಗ್ಬಿಟ್ಟು ಒಂದ್ಸತಿ ಕಾಲ್ ಮಾಡಿ ಮೆಸೇಜ್ ಮಾಡಿ, ಮಿಕ್ಕಿದ್ದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನಮಸ್ಕಾರ.